ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಬಂತು. ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಆದರೆ ಈ ಬೆಂಕಿ ಅದಕ್ಕಿಂತಲೂ ಭಯಂಕರ. ಏಕ್ ತಿಂತಾರ ಬೈದಾರಿ एक दिन का राजा 4 दिन का बाजा, अगर एक मार तो टुकड़ा. ಪ್ರಧಾನಿಗೆ ದೇಶ ಆಳುವಾಸೆ, ರಾಜನಿಗೆ ಅರಮನೆ ಆಳುವಾಸೆ, ಕಲಾವಿದನಿಗೆ ನಟನಾಗುವಾಸೆ, ನನಗೆ ಈ ನಾಟಕದಲ್ಲಿ ಕ್ರೂರ ಖಳನಾಯಕನಾಗಿ ಮೆರೆಯುವಾಸೆ. ಈ ಬೆಂಕಿ ಸಾರಥಿಯ ಸೌಂಡ್ ಕೇಳಿದರೆ ತೊಟ್ಟಿಲಲ್ಲಿರುವ ಮಗು ಕೂಡ ಸೈಲೆಂಟ್ ಆಗುತ್ತೆ. ನನ್ನ ಸಾರಥಿಗೆ ಟಚ್ ಮಾಡಿ ನನ್ನೆದುರೇ ಸಿಗರೇಟ್ ಹಚ್ಚುತ್ತಿರುವಲ್ಲ, ಯಾರು ನೀನು? ಬಡವರಿಗೆ ಬಂದು ರೈತರಿಗೆ ಮಗ, ರಸಿಕರಿಗೆ ಕಲಾವಿದ, ಶ್ರೀಮಂತರಿಗೆ ಒಂದು ಹುಟ್ಟಿ ಕಲಿಸುವ ರಸಿಕ ಹುಲಿ, ಕಪ್ಪುಲಿ. ಅಪ್ಪುಲೆ
ಗೊತ್ತಾ ನಿನಗೆ? ನಿನ್ನಂತ ಅದೆಷ್ಟೋ ಹಸಿದ ಹೆಪ್ಪುಲಿಗಳ ಬೇಟೆಯಾಡುವ ಸರ್ಪ, ಘಟ ಸರ್ಪ ಅಂದರೆ ಈ ಬೆಂಕಿ. ನೀನಾರೆಂದು ಹೇಳಲೇ ಬಡವ? ನನ್ನ ಹೆಸರು ಕೇಳಿದರೆ ಕಲ್ಲಲ್ಲಿ ಹೊರಳುತ್ತೆ, ಹೊರಳಲ್ಲಿ ಬೆಳೆ ಬೆಳೆಯುತ್ತದೆ. ಸರ್ಪದಲ್ಲಿ ಘಟ ಸರ್ಪ, ಗಜದಲ್ಲಿ ಐರಾವತ, ವೇದಗಳಲ್ಲಿ ಅಶ್ವಮೇಧ, ಹುಲಿಗಳಲ್ಲಿ ರಾಜ ಹುಲಿ. ನಿಮ್ಮಂತ ರೌಡಿಗಳಿಗೆ ರಚ್ಚಿಗೆದ್ದ ರೈತ ಹುಲಿ ಹಳಿಯ ಸುಳಿಯ. ಹೋ 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 ಹೋ, ನೀನಾ ಹುಲಿಯ? ನೋಡು ಮರಿ, ನನ್ನ ಹೆಸರು ಕೇಳಿದ್ರೆ ಬುಲೆಟ್ ನಲ್ಲಿರುವ ಗುಂಡು ಹಾರುತ್ತೆ, ಕೈಯಲ್ಲಿದ್ದ ಬ್ಲೇಡ್ ಕತ್ಕೊಯ್ಯುತ್ತೆ. ನೋಡು ಹುಲಿಯ, ನೀನು ಈ ಹಳ್ಳಿಗೆ ಮಾತ್ರ ಹುಲಿಯ, ಆದರೆ ನಾನು ಈ ಸ್ಟೇಟ್ಗೆ ರೌಡಿ. ಸುಮ್ಮನೆ ನನ್ನೊಂದಿಗೆ ಸಮ್ಮತಿಸಿದರೆ ಕಳೆದುಕೊಂಡ ನಿನ್ನ ಸರ್ವ ಆಸ್ತಿಯನ್ನು ಹಿಂಪಡಿಸುತ್ತೇನೆ, ಇಲ್ಲವಾದರೆ ನಿನ್ನ ಜನ್ಮಕ್ಕೆ ಬೆಂಕಿ ಹತ್ತ. ಜನ್ಮ ಕೊಟ್ಟ ತಂದೆ, ಸುತ್ತು ಕೊಟ್ಟ ತಾಯಿ, ಬದುಕು ಕೊಟ್ಟ ಭಗವಂತ, ವಿದ್ಯೆ ಕೊಟ್ಟ ಗುರು, ಮುರಳಿ ಕೊಡಕಾಗುತ್ತೇನೆ ಲುಚ್ಚ. ಈ ರೈತ ದೇಶದ ಬೆನ್ನೆಲುಬು, 6 ಕೋಟಿ ಕನ್ನಡಿಗರಿಗೆ ಅನ್ನ ಹಾಕುವ ಅನ್ನದಾತನೇ ಬಚ್ಚ. ರೈತ ನಿಂತರೆ ಸ್ವರ್ಗ, ಸಿಡಿದತ್ತರೆ ಪ್ರಪಂಚ. ಏ ಹುಲಿಯ, ಏ ಬೆಂಕ್ಯ, ನನಗೆ ಬೊಟ್ಟು ಮಾಡಿ ಬೆಟ್ಟ ಕಟ್ಟಿ ಶೆಟ್ಟು ಹೊಡಿತೇನಲೇ ಬಕರ. ಮಹಾಭಾರತದಲ್ಲಿ ದುರ್ಯೋಧನನ ತೊಡೆ ಮುರಿದ ಹಾಗೆ ಹೊತ್ತು ನೋಡಿ ನಿನ್ನ ಕತ್ತು ಕೊಯ್ದಿದ್ದರೆ ನನ್ನ ಹೆಸರು ಕಾಳಿಂಗ ಸರ್ಪ, ಸುಟ್ಟರೆ ಬೆಂಕಿನೇ ಅಲ್ಲ. ನೋಡು, ಈ ರೈತ ಕೂರಿಗೆ ಹಿಡಿದು ಉತ್ತಿ ಬಿತ್ತಿ ಸಕಲ ಜೀವ ರಾಶಿಗಳಿಗೆ ಅನ್ನ ಹಾಕುವುದು ಗೊತ್ತು. ನಿಮ್ಮಂತ ಶ್ರೀಮಂತರ ಎದುರಿಗೆ ಬಿದ್ದರೆ ನಿಮ್ಮಂತ ಕಮಂಗಿಗಳ ಜೀವ ತೆಗೆಯುವುದು ಗೊತ್ತು. ನಿನ್ನಂತ ಆರಾಮ್ಕೋರನ ಜೊತೆ ಮಾತನಾಡಲು ನನಗೆ ಸಮಯವಿಲ್ಲ. ಇಷ್ಟಕ್ಕೆ ಮುಚ್ಚಿಕೊಂಡು ಇದ್ದರೆ ಒಳ್ಳೆಯದು, ಇಲ್ಲವಾದರೆ ಈ ನನ್ನ ಗೊಡ್ಡಲಿಗೆ ಆಹುತಿ ಆಗಬೇಕಾಗುತ್ತದೆ. ಎಚ್ಚರ, ಇದು ಕೇವಲ ಹುಲಿಯಲ್ಲ, ಗುಡುಗು ಹೊಡೆದ ಗಂಡು ಮಿಂಡರ ಹುಲಿ. ಈ ಹುಲಿಯ ಮುರುಗಾ ಮುರುಗಾ ಮುರಿ ಮುರುಗಾ, ಇದು ಎಂಬರ ಮುಗಿರನ ಮುರುಗಾ. ಕೋಲಿಗೆ ಕಣ್ಣಿಯ ಗೋರಗಳ ಚಂದನ ಲಾವಣ ಪುರಿ ಮುರುಗಾ. ಹೋಗು ಹೋಗಲೇ ಹುಲಿಯ, ಹೋಗು ಹೋಗು. ನಿನ್ನ ಶರವೇಗದ ಆರ್ಭಟವನ್ನು ಹೇಗೆ ನಿಲ್ಲಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೂ ಮುಂಚೆ ಈ ಊರಿನ ಶ್ರೀಮಂತ ವಜ್ರೇಗೌಡನ ಆಸ್ತಿ ಕಬಳಿಸಿ ಅವನ ತಂಗಿಯನ್ನೊಂದು ಸಾರಿ ಕುಕ್ಕಿ ಎದುರಾದವರ ಎದೆ ಸೀಳಿ ವಿದೇಶಕ್ಕೆ ಹಾರುವುದೇ ಈ ಜಲದಂಕ ಮಲ್ಲನ ಚಮತ್ಕಾರದ ಪ್ಲಾನ್. ಬೆಳೆಸಲು ತಾಯಿ ಬೇಕು, ವಿದ್ಯೆ ಕಲಿಸಲು
ಗುರುಗಳು ಬೇಕು, ಮನೆ ಬೆಳೆಯೋದಕ್ಕೆ ಹೆಣ್ಣು ಬೇಕು. ಆದರೆ ಜೀವನದಲ್ಲಿ ಮುಂದೆ ಬರುವುದಕ್ಕೆ ನನ್ನಂತ ಕ್ರೂರ ಖಳನಾಯಕರು ಬೇಕೇ ಬೇಕು.